ಸ್ನೇಹದ ಮಹತ್ವ. ಇಬ್ಬರು ಸ್ನೇಹಿತರ ಕತೆ. ಒಂದು ಸಣ್ಣ ಹಳ್ಳಿಯಲ್ಲಿ ಇಬ್ಬರು ಒಳ್ಳೆಯ ಸ್ನೇಹಿತರು ವಾಸಿಸುತ್ತಿದ್ದರು. ಅವರ ಹೆಸರು ರವಿ ಮತ್ತು ಮನು. ಇಬ್ಬರೂ ಬಾಲ್ಯದಿಂದಲೇ ಒಟ್ಟಿಗೆ ಬೆಳೆದವರು. ಶಾಲೆಗೆ ಹೋಗುವುದು, ಆಟ ಆಡುವುದು, ಊರಿನಲ್ಲಿ ಸುತ್ತಾಡುವುದು ಎಲ್ಲವನ್ನೂ ಒಟ್ಟಿಗೆ ಮಾಡುತ್ತಿದ್ದರು. ರವಿ ಬುದ್ಧಿವಂತನಾಗಿದ್ದನು. ಮನು ತುಂಬಾ ಶ್ರಮಪಟ್ಟು ಕೆಲಸ ಮಾಡುವವನಾಗಿದ್ದನು. ಇಬ್ಬರೂ ಪರಸ್ಪರ ಸಹಾಯ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ಊರಿನ ಜನರು ಅವರ ಸ್ನೇಹವನ್ನು ನೋಡಿ, ಇವರ ಸ್ನೇಹ ತುಂಬಾ ಗಟ್ಟಿಯದು ಎಂದು ಹೇಳುತ್ತಿದ್ದರು. ಒಂದು ದಿನ ಇಬ್ಬರೂ ಕಾಡಿನ ದಾರಿಯಲ್ಲಿ ಹತ್ತಿರದ ಊರಿಗೆ ಹೋಗಲು ನಿರ್ಧರಿಸಿದರು. ದಾರಿಯಲ್ಲಿ ಮಾತನಾಡುತ್ತಾ ಸಂತೋಷವಾಗಿ ನಡೆಯುತ್ತಿದ್ದರು. ಹಠಾತ್ ಕಾಡಿನೊಳಗೆ ದೊಡ್ಡ ಕರಡಿ ಕಾಣಿಸಿಕೊಂಡಿತು. ಕರಡಿಯನ್ನು ನೋಡಿ ಮನು ತುಂಬಾ ಹೆದರಿದನು. ರವಿ ತಕ್ಷಣ ಮರಕ್ಕೆ ಹತ್ತಿ ಅಡಗಿಕೊಂಡನು. ಆದರೆ ಮನುವಿಗೆ ಮರಕ್ಕೆ ಹತ್ತಲು ಬರಲಿಲ್ಲ. ಅವನು ನೆಲದ ಮೇಲೆ ಮಲಗಿ ಉಸಿರನ್ನೇ ಹಿಡಿದು ಸತ್ತವನಂತೆ ನಟಿಸಿದನು. ಕರಡಿ ಮನುವಿನ ಹತ್ತಿರ ಬಂದು ಅವನ ಮುಖವನ್ನು ವಾಸನೆ ನೋಡಿತು. ಆದರೆ ಮನು ಚಲಿಸಲಿಲ್ಲ. ಕರಡಿ ಅವನನ್ನು ಸತ್ತವನಂತೆ ಭಾವಿಸಿ ಅಲ್ಲಿಂದ ಹೊರಟಿತು. ಕರಡಿ ಹೋದ ನಂತರ ರವಿ ಮರದಿಂದ ಕೆಳಗಿಳಿದನು. ಕರಡಿ ನಿನ್ನ ಕಿವಿಯಲ್ಲಿ ಏನು ಹೇಳಿತು ಎಂದು ಕೇಳಿದನು. ಮನು ನಗುತ್ತಾ ಹೇಳಿದನು, ಅಪಾಯದ ಸಮಯದಲ್ಲಿ ನಿನ್ನನ್ನು ಬಿಟ್ಟು ಹೋಗುವವನನ್ನು ನಿಜವಾದ ಸ್ನೇಹಿತ ಎಂದು ನಂಬಬೇಡ ಎಂದು ಹೇಳಿತು. ಆ ಮಾತು ಕೇಳಿ ರವಿಗೆ ತನ್ನ ತಪ್ಪಿನ ಅರಿವಾಯಿತು. ಅವನು ಮನುವಿಗೆ ಕ್ಷಮೆ ಕೇಳಿದನು. ನಂತರ ಇಬ್ಬರೂ ಮತ್ತೆ ಒಳ್ಳೆಯ ಸ್ನೇಹಿತರಾಗಿ ಉಳಿದರು. ಕಥೆಯ ನೀತಿ. ನಿಜವಾದ ಸ್ನೇಹಿತನು ಸಂಕಷ್ಟದ ಸಮಯದಲ್ಲೂ ನಮ್ಮ ಜೊತೆ ಇರುತ್ತಾನೆ.